ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ವಾಸ್ತುಮೂರ್ತಿ ಪರಂ ಜ್ಯೋತಿ, ವಾಸ್ತುದೇವೋ ಪರಿಶಿವ, ವಾಸ್ತುದೇವಸ್ಥೋ ಸರ್ವೇಶಂ, ವಾಸ್ತುದೇವೋ ನಮಾಮ್ಯಹಂ. ಶ್ರೀ ವಾಸ್ತು ಭಗವಂತನ ಸ್ಮರಣೆ ಮಾಡ್ತಾ, ಪರಮಾತ್ಮನಲ್ಲಿ ಏನಾದರೂ ನಮ್ಮ ಗತ ಜನ್ಮದ ಕರ್ಮಗಳಿದ್ರೆ ಈ ಜನ್ಮದಲ್ಲಿ ಎಲ್ಲ ಮಾಫಿ ಮಾಡ್ಲಿ ಅಂತ ಹೇಳ್ತಾ, ಆ ಭಗವಂತನ ಒಂದು ಕೃಪಾಶೀರ್ವಾದದಿಂದ ಒಂದು ಉತ್ತಮವಾದಂತ ಮನೆಯನ್ನ ಕಟ್ಟಬೇಕು. ಆ ಉತ್ತಮ ಮನೆ ಕಟ್ಟಲಿಕ್ಕೆ ನಮಗೊಂದು ಕ್ಷೇತ್ರ ಫಲ ಅಂತ ಕ್ಷೇತ್ರ ಬೇಕು, ಅದರಲ್ಲಿ ಕ್ಷೇತ್ರದಲ್ಲಿ ಫಲ. ಈಗ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದಾಗ ದಕ್ಷಿಣದ ಬಗ್ಗೆ ಹೇಳಿದೆ, ಈಗ ಉತ್ತರದ್ದು. ಯಾಕೆಂದ್ರೆ ಪೂರ್ವ ಮತ್ತು ಪಶ್ಚಿಮ ಗಂಡು ಮಕ್ಕಳು ಮತ್ತೆ ಗಂಡು ಸಂತಾನ ಮೇಲೆ ಪ್ರಭಾವವನ್ನು ಬೀರಿದ್ರೆ, ದಕ್ಷಿಣ ಮತ್ತು ಉತ್ತರಗಳು ಹೆಣ್ಣು ಮತ್ತು ಹೆಣ್ಣು ಸಂತಾನ ಮೇಲೆ ಪ್ರಭಾವವನ್ನು ಬೀರ್ತದೆ. ಇವತ್ತಿನ ಸಂಚಿಕೆಯಲ್ಲಿ ಉತ್ತರದ ಬಗ್ಗೆ ತಿಳ್ಕೊಳ್ಳೋಣ. ಉದಾಹರಣೆಗೆ ಇದು ಉತ್ತರದ ನಿವೇಶನಗಳು ಇದಿಗಿದೆ ಅಂತ ಇಟ್ಕೊಳ್ಳಿ. ಇವೆಲ್ಲ ಪಶ್ಚಿಮ, ಪೂರ್ವ, ದಕ್ಷಿಣ ಮತ್ತೆ ಉತ್ತರ ಕಾಣ್ತಾ ಇದೆಯಲ್ಲ, ಈ ತರ ಕಾರ್ನರ್ಗಳಲ್ಲಿ ನಿಮ್ಮ ನಿವೇಶನ ಇದೆ ಅಂತ ಇಟ್ಕೊಳ್ಳಿ. ನೋಡಿ, ಇದು ಒಂದನೇ ಸ್ಥಾನ. ಉದಾಹರಣೆಗೆ ಇದು ಉತ್ತರ ಅಂತ ಇಟ್ಕೊಳ್ಳಿ. ಒಳ್ಳೆಯ ಒಂದು ನಿವೇಶನ, ಹೆಣ್ಣು ಮಕ್ಕಳು ವಿಶೇಷವಾಗಿ ಸಮೃದ್ಧಿ ಆಗುವಂತ ಒಂದು ನಿವೇಶನ. ಕೆಲವರು ಏನ್ ಮಾಡ್ತಾರೆ, ಒಳ್ಳೆಯ ಒಂದು ಕಷ್ಟಪಟ್ಟು ನೀವು ಒಂದು ನಿವೇಶನ ತಗೊಂಡಿರ್ತೀರಿ, ಏನೋ ಅದನ್ನ ನಿವೇಶನ ತೆಗೆದುಕೊಂಡಂತ ಲಕ್ಕು ನಿಮ್ಗೆ ಎಲ್ಲಾ ಕಡೆಯಿಂದ ಕೈ ಹಿಡಿದಿರ್ತದೆ. ಆದ್ರೆ ಮನೆ ಕಟ್ಟಬೇಕಾದ್ರೆ ನೀವು ಲೋಪದೋಷಗಳ ಮಾಡ್ತೀರಿ. ಉದಾಹರಣೆಗೆ ಉತ್ತರದ ಮನೆಯನ್ನು ನೋಡಿದ್ರಿ, ಈ ಭಾಗವನ್ನು ಕಟ್ ಮಾಡಿರ್ತಾರೆ, ಇಲ್ಲಿ ಮೊದಲನೇ ತಪ್ಪು. ಮತ್ತೆ ಈ ಜಾಗಗಳಲ್ಲಿ ತಗ್ಗು ಮಾಡ್ಕೊಂಡಿರ್ತಾರೆ, ಮನೆಯಲ್ಲಿ ಬಳಸಿದ ನೀರು ರಾಂಗ್ ವೇನಲ್ಲಿ ಹೋಗೋ ತರ ಮಾಡಿರ್ತಾರೆ. ಇದು ಗಮನಿಸ್ಬೇಕು. ಇವೆಲ್ಲ ಯಾಕೆ ಹೇಳ್ತೀವಿ ಅಂದ್ರೆ, ನೀವು ಒಂದು ಮನೆ ಕಟ್ಟಬೇಕಾದ್ರೆ ಆ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಫಲ ಬೇಕು. ಕ್ಷೇತ್ರ ಫಲ ಅಂತ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಕ್ಷೇತ್ರ ಫಲ. ಉದಾಹರಣೆಗೆ ನೀವು ಒಂದು ಭೂಮಿಗೆ ಬೀಜವನ್ನು ಹಾಕ್ಬೇಕಾದ್ರೆ ಕಳೆ ತೆಗೆದೆ, ಭೂಮಿಯನ್ನ ಹದ ಮಾಡದೆ, ಉಳುಮೆ ಮಾಡದೆ ಹಾಕಿದ್ರೆ ಅದು ಫಲ ಬರೋದಿಲ್ಲ. ಅದು ಗೊತ್ತಿರೋ ಸಂಗತಿ ಪ್ರತಿಯೊಬ್ಬರಿಗೂ. ಆದ್ರೆ ನೀವು ಈಗ ಒಂದು ನಿವೇಶನದಲ್ಲಿ ಪರಿಪೂರ್ಣವಾಗಿ ಫಲ ಬೇಕಾ, ಆಯಾ ವಾಸ್ತು ದಿಕ್ಕುವನ್ನ, ಈ ಮೂರು ಫಲಗಳನ್ನ, ಪರಿಪೂರ್ಣ ಕ್ವಾಲಿಟಿ ಬೀಜಗಳನ್ನು ನೀವು ಅಳವಡಿಸ್ಬೇಕು. ಆಮೇಲೆ ನೀವು ಮನೆಯನ್ನು ಹೇಗ್ ಬೇಕಾದ್ರೆ ಕಟ್ಕೊಳ್ಳಿ. ಯಾಕೆ ನಾನು ಯಾವತ್ತು ಹೇಳ್ತಾ ಇರ್ತೀನಿ, ದಿಕ್ಕುಗಳು ಬೆಳಿಬಾರ್ದು, ದಿಕ್ಕುಗಳು ಕಟ್ಟವಾಗಬಾರ್ದು. ಒಬ್ಬ ಮನುಷ್ಯನ ದೇಹ ಪರಿಪೂರ್ಣವಾಗಿ ಅಂಗವಿಕಲನಾಗಿ ಹಿಂಗೆ ಬೆಳಕೊಂಡಿದ್ರು ಅವನು ಅಂಗವಿಕಲ, ಕಟ್ಟಾಗಿದ್ರು ಅಂಗವಿಕಲ. ಹಾಗೆ ನಿವೇಶನಕ್ಕೂ ಇದೇ ಪ್ರಭಾವ. ಯಾಕೆಂದ್ರೆ ಈ ಒಂದು ನಿವೇಶನ, ನಾನು ಹಿಂದಿನ ಕೆಲವು ಸಂಚಿಕೆ ಹೇಳಿದೆ, ನಿಮ್ಮ ಮಗ ಅಥವಾ ನಿಮ್ಮ ಮಗಳಿದ್ದಾಗೆ. ಇದರಿಂದ ನೀವು ಫಲವನ್ನು ನಿಮ್ಮ ಮಗಳಿಂದ ಏನು ಒಳ್ಳೆಯ ಫಲಗಳ ನಿರೀಕ್ಷೆ ಮಾಡ್ತೀವಿ, ಹಾಗೆ ಸೈಟ್ ಅನ್ನು ಆತರ ಒಂದು ನೆನಪಿಟ್ಕೊಳ್ಳಿ. ಇದು ಈ ಕ್ಷೇತ್ರದಲ್ಲಿ ಗೆಲುವು ತಂದು ಕೊಡ್ತದೆ. ಆದ್ರೆ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ನೋಡಿ, ತುಂಬಾ ಆತ್ರ ಯಾರೋ ಮನೆ ಕಟ್ಟಿದ್ರು ನಾವು ಕಟ್ಟೋಣ, ಯಾರೋ ಕಟ್ಟಿದ್ರು ನಾವು ಕಟ್ಬಿಡೋಣ, ನಮಗೂ ಇದಾಗ್ಬಿಡ್ಲಿ, ಹಾಗಾಗ್ಲಿ ಹೀಗಾಗ್ಲಿ ಅಂತ ಹೇಳ್ಕೊಂಡು ಸಾಲ ಮಾಡಿ ಮನೆ ಕಟ್ತೀರಿ, ಮೈ ಮೇಲೆ ಹೇಳ್ಕೊಳ್ತೀರಿ. ಅಥವಾ ಯಾರೋ ಕಟ್ಟಿದ್ರು ಅಂತ ಅವ್ರಿಗಿಂತ ಚೆನ್ನಾಗಿ ಕಟ್ಟಕ್ಕೆ ಇನ್ನೂ 2-3 ಫ್ಲೋರ್ ಮನೆ ಕಟ್ಲಿಕ್ಕೆ ಹೋಗ್ತೀರಿ. ಇಲ್ಲಿ ಲೋಪದೋಷಗಳು ಮಾಡ್ಕೊಳ್ತೀರಿ. ಮಾಡ್ಬೇಕಾಗಿದ್ದಿಷ್ಟೇ, ಇದು ಉತ್ತರದ ಉಚ್ಚ ಸ್ಥಾನದಲ್ಲಿ ಇದಿಟ್ಕೊಂಡು ಮನೆ ಕಟ್ಟೋದಾದ್ರೆ ನೀವು ಯಾವಾಗ್ಲೂ ಅಷ್ಟೇ. ನೋಡಿ, ಉತ್ತರದಲ್ಲಿ ಈ ತರ ಮನೆ ಕಟ್ಟಬೇಕಾದ್ರೆ ಇಷ್ಟರಲ್ಲೇ ನೀವು ಕಟ್ಟಲೇಬೇಕು. ಉತ್ತರದಲ್ಲಿ ಸ್ವಲ್ಪ ಜಾಸ್ತಿ ಜಾಗ, ಪೂರ್ವದಲ್ಲಿ ಅದಕ್ಕಿಂತ ಸ್ವಲ್ಪ, ಅದ್ರ ನಂತರ ಎಲ್ಲ ಕಡೆ ಸರಿ ಮಾಡಿ ಕಟ್ಟಬೇಕು. ಕೆಲವರು ಏನ್ ಮಾಡ್ತಾರೆ, ಈ ಜಾಗದಲ್ಲಿ ಫುಲ್ಲ ಕಟ್ಬಿಡಿ. ಯಾಕೆ ಬರತ್ ತೋರಿಸ್ತೀನಿ ಅಂದ್ರೆ, ಜನ ಈಗ ಮಾಡ್ಕೊಂಡಿರೋ ಮಿಸ್ಟೇಕ್. ಆಮೇಲೆ ಪರಿಹಾರಕ್ಕೋಸ್ಕರ ಹುಡುಕ್ತಾ ಇರ್ತಾರೆ. ನೋಡಿ, ಉತ್ತರದ ಅಂತ ಇಟ್ಕೊಳ್ಳೋಣ. ಇದು ನಿಮ್ಮ ಆ ನಿವೇಶನದ ರೋಡು. ಇಲ್ಲಿ ಈ ಜಾಗವನ್ನ ಕಟ್ ಮಾಡಿಬಿಟ್ಟು ಇಲ್ಲೆಲ್ಲೋ ಸಂಪು ಕೊಡ್ತಾರೆ, ಅಥವಾ ಇಲ್ಲೆಲ್ಲ ಕೊಡ್ತಾರೆ. ಇಲ್ಲೊಂದು ಪಾರ್ಕಿಂಗ್ ಮಾಡ್ಕೊಂಡು ಈ ಕಡೆ ಉತ್ತರಕ್ಕೆ ಬಾಗಿಲು ಕೊಡ್ತಾರೆ, ಅಥವಾ ಇಲ್ಲಿ ಪೂರ್ವಕ್ಕೆ ಬಾಗಿಲು ಕೊಡ್ತಾರೆ. ಹಾಗೇನ್ ಮಾಡ್ಬಿಡ್ತಾರೆ, ಇಷ್ಟೇ ಪಾರ್ಕಿಂಗ್ ಸಾಕು ಅಂತೇಳಿ ಈ ಒಂದು ದಿಕ್ಕನ್ನ ಬೆಳೆಸ್ಕೊಂಡು ಉತ್ತರ ವಾಯುವ್ಯ ಮನೆ ಬೆಳೀತು ಅಂತ ಅಂದ್ರೆ, ಮನೆಯಲ್ಲಿ ಕಲಹ, ಗಂಡ ಹೆಂಡತಿ ಮಧ್ಯೆ ಸಂಬಂಧಗಳು ಚೆನ್ನಾಗಿರಲ್ಲ. ಇದನ್ನ ನೀವು ಬೇಕಾದ್ರೆ ನಿಮ್ ಕ್ಷೇತ್ರದಲ್ಲಿ ಪರಿಶೀಲನೆ ಮಾಡಿ. ನೆಕ್ಸ್ಟ್, ಆಯ ಬರೋದಿಲ್ಲ. ಯಾವ ಆಯ ಬಂತು, ಅಂದ್ರೆ ಸಮಸಂಖ್ಯೆ ಆಯ ಬಂತು ಅಥವಾ ಮಧ್ಯಮ ಆಯ ಬಂತು, ಅದು ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಪೂರ್ಣವಾಗಿ ಇಲ್ಲಿ ತನಕ ಕಟ್ಟಿರ್ತೀರಿ. ಉದಾಹರಣೆಗೆ ಇಲ್ಲೊಂದ್ ಸ್ವಲ್ಪ ಜಾಗ ಜಾಸ್ತಿ ಬಿಟ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಮೆಟ್ಲು ಇಲ್ಲೇ ಕೊಟ್ಟಿರ್ತೀರಿ, ನಿಜ ಉತ್ತರದ್ದು. ಆದ್ರೆ ಇಲ್ಲಿ ಆಯ ಕಟ್ಟಾದ ಮೇಲೆ ಇಲ್ಲಿ ನೀವೇನ್ ಮಾಡ್ತೀರಿ, ಈ ಕಡೆ ವಾಯುವ್ಯ ಬೆಳೆಸ್ಕೊಂಡ್ರಿ, ಇಲ್ಲೆಲ್ಲ ನಿಮಗೆ ಇಲ್ಲಿ ಕಿಚನ್ ಬಂತು, ಇಲ್ಲಿ ಒಂದು ದೇವರ ಮೂಲೆ ಏನೋ ಬಂತು, ಇಲ್ಲಿ ಬೆಡ್ರೂಮ್ ಬಂತು, ಏನೇ ಮಾಡ್ಕೊಂಡಿದ್ರಿ.
ಕಾಣ್ತಾ ಇದೆಯಲ್ವಾ? ಚಿಕ್ಕದಾಗಿ ಕಾಣ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ನನ್ನ ಮಾತನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮುಂದೆ ನಿಮಗೆ ಬರುವಂತ ಕೆಲವೊಂದು ಆಪತ್ತುಗಳಿಂದ ನೀವು ಸರಿ ಮಾಡ್ಕೊಳ್ಬಹುದು ಅಂತ ಉದ್ದೇಶ ಇಷ್ಟೇ. ಹಾಗೆ ನೆಕ್ಸ್ಟ್ ಏನ್ ಮಾಡ್ತೀರಿ, ಇಲ್ಲಿ ಆಯ ಬರ್ಲಿಲ್ಲ ಅಂದ್ರೆ ಆ ಮನೆಯ ಮುಖ್ಯಸ್ಥನಿಗೆ ಯಾವುದೇ ದಿಕ್ ತಗಲಿ, ಎಲ್ಲದಕ್ಕೂ ಆಯ ಬೇಕೇ ಬೇಕು. ನೀವು ಯಾವುದೇ ಒಂದು ವ್ಯಾಪಾರವನ್ನ ಮಾಡಿ, ಯಾವುದೇ ಒಂದು ಕಂಪ್ನಿ ಸ್ಥಾಪನೆ ಮಾಡಿ, ಅಥವಾ ನೀವು ಇನ್ನೇ ಒಂದು ವ್ಯಾಪಾರ, ಒಂದು ತರಕಾರಿ ಮಾರೋರಿಂದ ಹಿಡಿದು ಕಡ್ಲೆಕಾಯಿ ಮಾರೋ ಹತ್ರ ಒಂದು ಅಳತೆಯ ಒಂದು ಲೆಕ್ಕ ಅಂತ ಇರ್ತದೆ. ಇದು ಗಮನಿಸ್ಬೇಕು ನೀವು. ಅವನು 50 kg ಕಡ್ಲೆಕಾಯಿ ತಂದ್ರೆ ಅದರಿಂದ ಲಾಭ ಎಷ್ಟು ಮಾಡ್ತಾನೆ ಲೆಕ್ಕಾಚಾರ ಮಾಡ್ತಾರೆ. ಒಂದು ಮಾರ್ಕೆಟ್ ಅಲ್ಲಿ ತರಕಾರಿ ಮಾರೋರ್ದು ಒಂದು ಲೆಕ್ಕ ಇರ್ತದೆ. ಹಾಗೆ ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಸಂಸ್ಥೆಗಳ ಲೆಕ್ಕ ಇರ್ತದೆ. ಆ ಲೆಕ್ಕ ಬಿಟ್ಟು ಹೋಗಲ್ಲ. ಇಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ವ್ಯಾಪಾರದವ್ರು ತಗೊಳ್ಳೋಣ. ಇವತ್ತು ಕಡ್ಲೆಕಾಯಿ ಮಾರೋ ಒಂದ್ ಚೀಲ ಕಡ್ಲೆಕಾಯಿ ತಂದು 3,000 ರೂಪಾಯಿ ಕಡ್ಲೆಕಾಯಿ ತಂದ್ರು, ಅದರಿಂದ ಅವ್ರು 6,000 ಮಾಡಿದ್ರೆ ಅವ್ರಿಗೆ ಅನುಕೂಲ. ಅದು ಲೆಕ್ಕ ಇರ್ತದೆ. 3,000 ರೂಪಾಯಿ ಕಡ್ಲೆಕಾಯಿ ತಂದು 1,500 ಮಾರೋದ್ರೆ ಲಾಸ್ ಆಗಿ ಕೆಲಸ ಬಿಟ್ಟು ಹೋಗ್ತಾನೆ. ಹಂಗೇನೆ ಈ ಮನೆಯಲ್ಲಿ ಆಯ ಬರ್ಲೇಬೇಕು. ಆಯಕ್ಕೆ ಆದ್ಯತೆ ಕೊಡಿ. ಕೆಲವರು ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ಯಾರೇನ್ ಹೇಳ್ತಾರೋ ನನಗಂತೂ ಗೊತ್ತಿಲ್ಲ, ನಾನಂತೂ ಖಂಡಿತವಾಗೂ ನಿಮ್ ಮೇಲೆ ಚಾಲೆಂಜ್ ಮಾಡ್ಬಿಡ್ತೀನಿ. ಅಂದ್ರೆ ಉದ್ದೇಶ ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಚಾಲೆಂಜ್ ಮಾಡೋದು. ಕೆಟ್ಟದಾಗುತ್ತೆ ಅಂದ್ರೆ ಪಾಪ ನನಗೂ ನಿಮ್ಗೆ ಯಾವ ಇದಿಲ್ಲ. ನಿಮ್ಗೆ ಒಳ್ಳೇದಾಗ್ಬಿಟ್ರೆ ನೀವು ತೃಪ್ತಿಯಾಗಿ ಬದುಕಬೇಕು. ನಾ ಹಣ ಕೊಡಲ್ಲ ಅಥವಾ ನಿಮ್ಗೆ ಮತ್ತೊಂದು ಕೊಡ್ತೀವಿ ಅಂತ ಹೇಳಲ್ಲ. ಕೊಡುವ ವಿದ್ಯೆಯಲ್ಲಿ ಪರಿಪೂರ್ಣ ವಿದ್ಯೆಯನ್ನು ಕಲಿಸಿಬಿಡ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನೆ ಕಟ್ಟುವಾಗ ಆತರ ಪಡ್ಲೇಬೇಡಿ. ನೀವು ಮನೆ ಕಟ್ಟೋ ಆತರ ಪಟ್ರೆ ಮುಂದೆ ಎಲ್ಲದರಲ್ಲೂ ನೀವು ತಗಲಾಕೊಂಡ್ ಬಿಡ್ತೀರಿ. ಹಣಕಾಸಲ್ಲಿರ್ಬೋದು, ಫ್ಯಾಮಿಲಿ ವಿಚಾರದಲ್ಲಿರ್ಬೋದು. ದಯವಿಟ್ಟು ಹಾಗೆ ಆ ಒಂದು ಆಯಕ್ಕೆ ಏನೇನು ಅಂದ್ರೆ ಧನ, ಋಣ, ಆಯ, ಆಯುಷು, ಅಧಿಪತಿ, ಇನ್ನೆಕ್ಸ್ಟ್ರಾ ಇದು 5 ಬಂತು ನೋಡಿ. ಈಗ 5 ಬೆರಳು ಸ್ಟ್ರಾಂಗ್ ಆಗಿದೆ. ಈ 5 ಒಂದು ಶಕ್ತಿ ಇದೆ ಅಂದ್ರೆ ನೀವೇನ್ ಬೇಕಾದ್ರೂ ಆಟ ಆಡ್ಬೋದು. ಈ 5ರಲ್ಲಿ ಒಂದು ವೀಕ್ ಆಗಿದೆ, 4ರಲ್ಲಿ ಏನೂ ಮಾಡಕ್ಕಾಗಲ್ಲ. ಅಂಗವಿಕಲ ಆಗೋಯ್ತು ನಿಮ್ಮ ಸಂಸಾರದಲ್ಲಿ. ಒಂದು ಹಣಕಾಸು ಆರೋಗ್ಯ ಕೆಟ್ಟೋಯ್ತು ಅಂದ್ರೆ ಹೋಯ್ತು. ಇದು 4 ಇದು ಇಲ್ದಿದ್ರೆ ಪ್ರಯೋಜನ ಇಲ್ಲ. ಅಥವಾ ಹಣಕಾಸಿನ ಪರಿಸ್ಥಿತಿ ಹೊರಟೋಯ್ತು, ಆರೋಗ್ಯ ಇದೆ, ಹಣಕಾಸಿಲ್ಲ, ಏನ್ ಮಾಡ್ತೀರಿ? ಹಣ ಬೇಕೇ ಬೇಕು. ಹಣ ಆರೋಗ್ಯ ಎರಡೂ ಇದೆ, ಸಂಸಾರ ಇಲ್ಲ, ಸಂಸಾರದಲ್ಲಿ ಲೋಪದೋಷ ಆಯ್ತು, ವೇಸ್ಟ್, ಲೈಫ್ ವೇಸ್ಟ್. ನಿಮಗೆ ಸಂಸಾರದಲ್ಲಿ ಈ 3 ಚೆನ್ನಾಗಿದೆ, ಹಣ ಇದೆ, ಆರೋಗ್ಯ ಇದೆ, ಸಂಸಾರ, ಗಂಡ ಹೆಂಡತಿ ಚೆನ್ನಾಗಿದ್ದೀರಿ, ಮಕ್ಕಳು ಲೈಫ್ ಚೆನ್ನಾಗಿಲ್ಲ, ನಿಮ್ ಲೈಫ್ ಹೊರಟೋಯ್ತು. ಈ ಇಷ್ಟು ಚೆನ್ನಾಗಿದೆ, ನಿಮಗೆ ಸಿಗ್ಬೇಕಾದಂತ ಸ್ಥಾನಮಾನ ಅದು ಆಟೋಮೆಟಿಕ್ ಸಿಗುತ್ತೆ. ಆಟೋಮೆಟಿಕ್ ಯಾವ್ದೋ ಕ್ಷೇತ್ರ, ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ನಿಮ್ಮ ಈ 4 ಪ್ರಬಲವಾದಂತ 4 ಪಿಲ್ಲರ್ ಸರಿಯಾಗಿದೆ, 4 ಪಿಲ್ಲರ್ ಕರೆಕ್ಟ್ ಆಗಿದೆ ಅಂದ್ರೆ ನಿಮಗೆ ಸಿಗಬೇಕಾದಂತ ರೆಸ್ಪೆಕ್ಟ್ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ಉತ್ತರದ ನಿವೇಶನ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಒಬ್ಬ ಮಗನ ಹೇಗೆ ಓದಿಸಿ ಬೆಳೆಸಿ ಅವನನ್ನು ಉನ್ನತ ಸ್ಥಾನದಲ್ಲಿ ನೀವು ಕಾಣ್ತಿರೋ ಹಾಗೇನೆ ಈ ಸೈಟ್ ತಗೊಂಡಿರ್ತೀರಿ. 20 ಲಕ್ಷಕ್ಕೋ 10 ಲಕ್ಷಕ್ಕೋ 30, 50ಕ್ಕೋ ತಗೊಂಡಿರ್ತೀರಿ. ಮನೆ ಕಟ್ಟಬೇಕಾದ್ರೆ ತಾತ್ಕಾಲಿಕ ಅನುಕೂಲಕ್ಕೋಸ್ಕರ ನಿರಂತರವಾಗಿ ನಿಮಗೆ ಸಿಗಬೇಕಾದಂತ ಫಲಗಳ ಮೇಲೆ ನೀವು ಕಲ್ಲಾಕೊಳ್ಬೇಡಿ. ಇದು ಯಾಕೆ ಒತ್ತಿ ಮಾಹಿತಿ ಕೊಡಿ. ನಿಮ್ಗೆ ಗೊತ್ತಿಲ್ವಾ? ಸಂಪರ್ಕ ಮಾಡಿ, ಕಟ್ಟಿ ಕೊಡ್ತೀನಿ. ನಾನು ಹಣ ಕೊಡಲ್ಲ, ಅದು ಅನ್ಯತಾ ಭಾವಿಸ್ಬೇಡಿ. ಆಮೇಲೆ ಹಣ ಕೇಳಬೇಡಿ. ಕಟ್ಕೊಡ್ತೀನಿ ಅಂತ ಹೇಳಿದ್ದಾನೆ ಕಟ್ಟಿಸ್ಕೊಬೇಡೋಣ ಅಂತ ಬರಬೇಡಿ. ದಯವಿಟ್ಟು ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಕುಟುಂಬದವರ ಸದಸ್ಯರ ಮುಂದೆ ಕೂರಿಸ್ಕೊಂಡು ಈ ಒಂದು ಅಳತೆ ಆಯದಲ್ಲಿ ಮಾಡಿ, ಈ ರೀತಿ ವಾಸ್ತುವಾಗಿ ಮಾಡಿ ಅಂತ ಹೇಳ್ತೀವಿ. ವಾಸ್ತು ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ, ಕೆಲವರು ನಂಬಲ್ಲ, ಕೆಲವರು ನಂಬ್ತಾರೆ. ನೀವು ನೋಡಿ, ವಾಸ್ತುವಲ್ಲಿ ಲೋಪದೋಷಗಳಿದ್ರೆ ದೇವಸ್ಥಾನಕ್ಕೂ ಬಿಡೋದಿಲ್ಲ, ಮಠ ಮಂದಿರಗಳಿಗೂ ಬಿಡೋದಿಲ್ಲ, ಅವ್ರು ಇಷ್ಟೇ ದೊಡ್ಡ ಶ್ರೀಮಂತ ಆಗ್ಲಿ ಬಿಡೋದಿಲ್ಲ. ವಾಸ್ತುವಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ನಿನ್ನ ಯಾರು ಏನು ಕೇಳಲ್ಲ. ನೀನು ಸರಿಯಾದ ಲೆಕ್ಕದಲ್ಲಿ ಇದ್ದೀಯಾ, ನಿನ್ನ ಹಡಗು ಅಥವಾ ನಿನ್ನ ದೋಣಿ ಈ ದಡದಿಂದ ಆ ದಡಕ್ಕೆ ಸೇಫ್ಟಿಯಾಗಿ ಹೋಗುತ್ತೆ. ಅದೇ ನಿಮ್ಮ ದೋಣಿನಲ್ಲಿ ಒಂದು ತೂತ ಇದೆ, ಒಂದು ಓಲಿದೆ ಅಂದ್ರೂ ಆ ದೋಣಿ ಮಧ್ಯಂತರದಲ್ಲಿ ಮುಳುಗಬಹುದು, ಅಥವಾ ಸ್ಟಾರ್ಟಿಂಗ್ ಅಲ್ಲೇ ಮುಳುಗಬಹುದು, ಅಥವಾ ಮಧ್ಯದಲ್ಲಿ ಮುಳುಗಬಹುದು, ಅಥವಾ ಕೊನೆಯಲ್ಲಿ ಮುಳುಗಬಹುದು. ಇದು ಗಮನದಲ್ಲಿ ಇಟ್ಕೊಳ್ಳಿ. ಹಾಗಿದ್ದಾಗ ದಯಮಾಡಿ ನೀವು ಏನ್ ಮಾಡ್ಬೇಕು, ಈ ಒಂದು ವಿಚಾರದಲ್ಲಿ ಜಾಗೃತಿನ ಅಳವಡಿಸಿ. 5 ಬೆರಳು ಎಷ್ಟು ಇಂಪಾರ್ಟೆಂಟು, 5 ಪಂಚಸುಖಗಳು ಇಂಪಾರ್ಟೆಂಟು. ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಸಮಯ ಇಲ್ಲ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ನಾನು ಯಾವ್ದೋ ದೊಡ್ಡ ಹುದ್ದೆಯಲ್ಲಿದ್ದೀನಿ,
ಅಂದ್ರೆ ಸೈಟ್ ಇದೆ, ನನಗೆ ಅಷ್ಟು ಜವಾಬ್ದಾರಿ ಇದೆ, ನನಗೆ ಆಗಲ್ಲ ಅಂದ್ರೆ ನನ್ನನ್ನು ನೇರವಾಗಿ ಸಂಪರ್ಕ ಮಾಡಿ. ನಿಮ್ಮ ಮತ್ತೆ ನಮ್ಮ ಮಧ್ಯೆ ಒಂದು ಒಳ್ಳೆಯ ಒಂದು ಬಾಂಧವ್ಯದ ಜೊತೆಯಲ್ಲಿ, ಒಂದು ಒಳ್ಳೆ ಅಗ್ರಿಮೆಂಟ್ ಜೊತೆಯಲ್ಲಿ ನೀವು ಯಾವ ರೀತಿ ಕೇಳ್ತೀರಿ, ಯಾವ ಕ್ವಾಲಿಟಿಯಲ್ಲಿ ಬೇಕು ಆ ಕ್ವಾಲಿಟಿಯಲ್ಲಿ ಕೊಟ್ಟು, ನೀವು ಕಾಸಿಗೆ ತಕ್ಕ ಕಜ್ಜಾಯ ಅಂತ ಹೇಳ್ತಾರಲ್ಲ ಹಾಗೆ. ನಿಮಗೆ ಹೈ ಕ್ವಾಲಿಟಿ ಬೇಕಾ ಅದರದೇ ರೇಟ್ ಇರ್ತದೆ, ಮೀಡಿಯಂ ಕ್ವಾಲಿಟಿ ಬೇಕಾ ಅದರದೇ ರೇಟ್ ಇರ್ತದೆ, ಲೋ ಕ್ವಾಲಿಟಿ ಬೇಕಾ ಅದರದೇ ಇರ್ತದೆ. ನೀವು ಏನ್ ಹೇಳ್ತೀರಿ ಅದನ್ನ ಮಾಡಿ ನಾವು ನಿಮಗೆ ಚದರ ಅಡಿ ಲೆಕ್ಕದಲ್ಲಿ ನಿಮಗೆ ಮನೆಯನ್ನ ಕಟ್ಟಿಸಿ ಕೊಡ್ತೇನೆ. ಹಣ ನಿಮ್ದೆ, ಜವಾಬ್ದಾರಿ ನಿಮ್ದೆ, ಆದ್ರೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೆ. ನಾನು ಯಾರ ಮೇಲೂ ನಮ್ಮವರೇ ಇಂಜಿನಿಯರ್ ಇರ್ಬೋದು, ಬಟ್ ಪರ್ಫೆಕ್ಟ್ ಆಗಿತ್ತೋ ಪರ್ಫೆಕ್ಟ್ ಆ ರೀತಿಯಲ್ಲಿ ನಿಮಗೆ ಮನೆಯನ್ನ ಕಟ್ಟಿಸ್ಕೊಡ್ತೀನಿ. ಯಾಕೆ ಈ ತರ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಅಂದ್ರೆ, ನಿಮಗೆ ಹಣ ಇರ್ತದೆ, ಸಮಯ ಇರಲ್ಲ, ಅಥವಾ ಕೆಲವರು ಸಮಯ ಇರ್ತದೆ, ಹಣ ಇರಲ್ಲ. ನಾನು ಇದನ್ನು ಹೇಳ್ತೀನಿ, ನಿಮ್ಮ ಹತ್ರ ಸೈಟ್ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ಹಣ ಇದೆ, ಏನ್ ಮಾಡ್ಬೇಕು? ಈಗ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಿ, ಯಾವ್ದೋ ಒಂದು ಬಾಡಿಗೆ ಮನೇಲಿ ಇದ್ದೀರಿ, ಅಲ್ಲಿ ಏನೋ ಲೋಪದೋಷಗಳು, ಕೈ ಹತ್ತಾ ಇಲ್ಲ ಅಂದ್ರೆ ಫುಲ್ಫಿಲ್ ಆಗ್ತಾ ಇಲ್ಲ, ನಿಮ್ಮ ಏನ್ ಅಂದ್ಕೊಂಡಿದ್ರು ನಿಮ್ಮ ಕನಸುಗಳು ಫುಲ್ಫಿಲ್ ಆಗ್ತಾ ಇಲ್ಲ. ಆಗ ನಾನೇನ್ ಹೇಳ್ತೀನಿ, ನಿಮ್ಮ ಹತ್ರ ಒಂದು 10-15-20 ಲಕ್ಷ ಇದೆಯಾ, ನಿಮ್ಮದೊಂದು 30-40 ಸೈಟ್ ಇದೆಯಾ, ಆ ಸೈಟ್ ಅಲ್ಲಿ ನಾನು ನಿಮಗೊಂದು ಪ್ಲಾನ್ ಕೊಡ್ತೀನಿ. ನೀವು ನೇರವಾಗಿ ಬಂದ್ರೆ, ಯಾರು ಕಡಿಮೆ ಬಜೆಟ್ ಇದೆ ಅವ್ರು ಬನ್ನಿ. ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ಹತ್ರ ಒಂದು 15 ಲಕ್ಷ, ಆಗ ನೀವ್ ಏನ್ ಮಾಡ್ತೀರಿ ಗೊತ್ತಾ, ಆ ಯಾವ್ದೋ ಒಂದು ಬಾಡಿಗೆ ಮನೇಲಿ ಇರ್ತೀರಿ, ಅಲ್ಲಿನೋ ಲೋಪದೋಷಗಳಿಂದ ಇನ್ನೇನ್ ನಮಗೆ ಪೂರ ದುಡ್ಡಿಲ್ಲ 3 ಫ್ಲೋರ್ ಮನೆ ಕಟ್ಟಕ್ಕೆ, ನಾನು ಒಂದೇ ಫ್ಲೋರ್ ಅಲ್ಲಿ ಇಲ್ಲಿ ಇದ್ರೆ ನನಗೆ ಜನ ಏನೋ ಅಂದ್ಬಿಡ್ತಾರೆ, ಜನರಿಗೆ ನಾವು ಜವಾಬ್ ಕೊಡ್ಲಿಕ್ಕೆ ಆಗಲ್ಲ, ದುಡ್ಡು ತಗೊಂಡು ಯಾರಿಗೋ ಬಡ್ಡಿ ಕೊಟ್ಬಿಡ್ತೀರಿ, ಅಥವಾ ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಿ, ಅಥವಾ ಮುಂದೆ ನಿಮ್ಮ ಮಕ್ಕಳ ಮದುವೆಗೆ ಇಟ್ಟಿರ್ತೀರಿ, ಆಗ ನಿಮಗೆ ಸಮಸ್ಯೆ, ಯಾರೋ ನಿಮಗೆ ಮೋಸ ಮಾಡ್ಬೋದು. ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ. ಆ ಮೋಸ ಮಾಡ್ಕೊಂಡ ಮೇಲೆ ಮತ್ತೆ ನೊಂದೋಗ್ಬಿಡ್ತೀರಿ, ನಮ್ಮ ಹಣೆ ಬರೇನೆ ಸರಿ ಇಲ್ಲ, ದೇವರು ನಮ್ಮ ಪಾಲಿಗೆ ಇಲ್ವೇ ಇಲ್ಲ, ಏನ್ ಕರ್ಮ ಮಾಡಿ ಹುಟ್ಟಿದೀವೋ ಹೀಗೆಲ್ಲ ಅಂದ್ಕೊಳ್ತಾ ಇರ್ತೀವಿ. ದಯಮಾಡಿ ನೀವು ಅಂದ್ಕೊಳ್ಬೇಕು, ನಿಮಗೆ ಆದಂತ ಒಂದು ಸ್ಥಾನಮಾನ ಬರುತ್ತೆ. ಅಂದ್ರೆ ಒಂದೊಂದೇ ಮೆಟ್ಲು ಹತ್ತಿ 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 ಸಕ್ಸಸ್ ಕಾಣಬೇಕು. ಕೆಲವರು ಏನ್ ಮಾಡ್ತಾರೆ, ಡೈರೆಕ್ಟ್ 18 ಮೆಟ್ಲು ಹತ್ತಕ್ಕೆ ಹೋಗ್ತಾರೆ, ಒಂದ್ ದಿವಸ ಬಿದ್ದೋಗ್ತಾರೆ. ಹಾಗೆ ಸಾಲ ಮಾಡಿ ಮನೆ ಕಟ್ಟಬೇಡಿ, ಯಾರನ್ನ ನಂಬ್ಕೊಂಡು ಮನೆ ಕಟ್ಟಬೇಡಿ. ನೀವು ನಂಬಬೇಕಾಯ್ದು ಯಾವ್ದನ್ನ, ಆ ಒಂದು ವಿಶೇಷ ದಿನಗಳನ್ನ, ಭೂಮಿ ಪೂಜೆಯನ್ನು ಮಾಡುವ ದಿನಗಳನ್ನ, ಆ ಆಯವನ್ನ, ಆ ವಾಸ್ತುವನ್ನ, ಆ ದಿಕ್ಕನ್ನ, ಆ ಒಳ್ಳೆ ದಿನದಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿ. ನಿಮ್ಮ ಹತ್ರ ಯಾವ್ದೋ ರೂಪದಲ್ಲಿ ಹಣ ಬರುತ್ತೆ. ಇದು ಬೇಕಾದ್ರೆ ನೀವು ಯಾರ ಹತ್ರ ಇದ್ವಲ್ಲ ಅವ್ರು ತಗೊಂಡ್ಕೊಂಡು ನಿಮ್ ದುಡ್ಡು ಅಲ್ಲೇ ಆಗೋಗಿರ್ತದೆ, ನಿಮ್ದೇನ್ ವೇಸ್ಟ್ ಆಗಿರಲ್ಲ. ಉದಾಹರಣೆಗೆ ನಾನೀಗ ಹಲಸಿ ತೋರಿಸ್ತೀನಿ. ಯಾಕೆ ಇದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅಂದ್ರೆ, ನಿಮ್ಗೆ ಹಲಸಿ ಯಾಕೆ ತೋರಿಸ್ತೀನಿ ಅಂದ್ರೆ ನೆನ್ಪಿಟ್ಕೊಳ್ಳಿ. ಉದಾಹರಣೆಗೆ ಇದೊಂದು ನಿವೇಶನ ಇದೆ ಅಂತ ಇಟ್ಕೊಳ್ಳಿ, ಪೂರ್ವದ ನಿವೇಶನ. ನಿಮ್ಮ ಹತ್ರ ಸೈಟ್ ಇದೆ, ಒಂದು 15 ಲಕ್ಷ ದುಡ್ಡಿದೆ, ನನ್ನ ಹತ್ರ ಅಷ್ಟೇ ಇರೋದು. ಹೇಗ್ ಮಾಡೋದು? ಮನೆ ಕಟ್ಟಕ್ಕಾಗಲ್ಲ, ಮೇಲೆ ಪಿಲ್ಲರ್ ಬಿಟ್ಕೊಂಡು ಮುಂದೆ ಕಷ್ಟ ಆಗುತ್ತೆ. ನಾವು ಬಾಡಿಗೆ ಮನೆ ಇದ್ಬಿಟ್ಟು ಚೆನ್ನಾಗಿ ದುಡ್ಡಾದ್ಮೇಲೆ ಕಟ್ಟೋಣ ಅಂತ ಹೋಗ್ತೀರಿ. ಕಟ್ಟೋ ಅಷ್ಟರಲ್ಲಿ ಅಲ್ಲಿರುವಂತ ಏನೇನೋ ರಾಂಗ್ ಮೆತೆ ಎದುರಿನ ಸಮಸ್ಯೆಯಿಂದ ನೀವು ಇಟ್ಟಿರುವಂತ ದುಡ್ಡು ಬೇರೆ ಯಾವ್ದಕ್ಕೂ ಹೊರಟೋಗ್ಬೋದು. ಆದ್ರೆ ನೀವು ಈ ಮನೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಹೇಗೆ ನೋಡಿ, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ಕೊಳ್ಳಿ. ಸಿಂಗಲ್ ಬೆಡ್ರೂಮ್ ಅಂದ್ರೆ ನಿಮ್ಗೆ ಉದಾಹರಣೆಗೆ ದಕ್ಷಿಣದಲ್ಲಿ ಒಂದು ಅಡಿ 2 ಅಡಿ ಅಥವಾ 1.5 ಅಡಿ, ಪಶ್ಚಿಮದಲ್ಲಿ, ಪೂರ್ವದಲ್ಲಿ ಜಾಸ್ತಿ ಬಿಟ್ಕೊಳ್ಳಿ. ಯಾಕೆಂದ್ರೆ ಮುಂದೆ ನಾನು ಹೇಳ್ದಾಗೆ ಪಾರ್ಕಿಂಗ್ ಸಮಸ್ಯೆ ಬರುತ್ತೆ. ಉತ್ತರದಲ್ಲಿ ಒಂದು 3 ಅಡಿ ಇಟ್ಕೊಳ್ಳಿ. ಇವತ್ತು ನೀವು ಗಮನಿಸಿ ನೋಡಿ. ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಮ ಹತ್ರ ದುಡ್ಡು ಕಡಿಮೆ ಇದೆಯಾ, ನಾನು ಹೇಳ್ಕೊಡೋ ಆಯದಲ್ಲಿ, ನಾನು ಹೇಳ್ಕೊಡೋ ವಾಸ್ತುವಲ್ಲಿ ಮನೆ ಕಟ್ಟಿ. ನಿಮ್ಗೆ ಇವತ್ತು ಚಿಕ್ಕದಾಗಿ ನೀವು ಅಲ್ಲಿ ಯಾವ್ದೋ ಬಾಡಿಗೆ ಮನೆಗೆ ಒಂದು 10,000 ರೂಪಾಯಿ ಕಟ್ತಾ ಇರ್ತೀರಿ. ಅದೇ ನಿಮ್ಮ ನೆಲಕ್ಕೆ ನೀವು ಬನ್ನಿ. ನೆಕ್ಸ್ಟ್ ಈಗ ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲಿ ಒಂದು ಟಾಯ್ಲೆಟ್ ಮಾಡ್ಕೊಳ್ಳಿ, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ನಿಮಗೆ ಒಂದು ಕಿಚನ್ ಡೈನಿಂಗ್ ಹಾಲ್ ಮಾಡ್ಕೊಳ್ಳಿ ಚಿಕ್ಕದಾಗಿ. ಇಲ್ಲ ಚಿಕ್ಕ ಮನೆ ಆದ್ರೆ ಇಲ್ಲ ದೇವ್ರ ಮನೆ ಮಾಡ್ಕೊಳ್ಳಿ. ಉಚ್ಚ ಸ್ಥಾನದ ಡೋರ್ ಕೊಡಿ, ನೀಟಾಗಿ ಉಚ್ಚ ಸ್ಥಾನದಲ್ಲಿ ಗೇಟ್ ಇಡಿ. ಪೂರ್ವದ ಮನೆ ಆದ್ರೆ, ಅಥವಾ ಉತ್ತರದ ಮನೆ ಆದ್ರೆ, ಅಥವಾ ದಕ್ಷಿಣದ ಮನೆ ಆದ್ರೆ, ಅಥವಾ ಪಶ್ಚಿಮದ ಮನೆ ಆದ್ರೆ, ಪಶ್ಚಿಮಕ್ಕೆ ಯಾವ ತರ ಕಟ್ಟಬೇಕು ಹೇಳ್ಕೊಡ್ತೀವಿ. ಇದರಲ್ಲಿ ನೀವು ಮಾಡಿಕೊಂಡು
ಆ ಜಾಗದಿಂದ ಇಲ್ಲಿ ಬಂದು ಗುರುಪ್ರವೇಶ ಮಾಡಿ ಮನೆಗೆ ಸೇರ್ಕೊಳ್ಳಿ. ಫಸ್ಟ್ ಕ್ಷೇಮವಾಗಬೇಕು, ಮುಂದೆ ನಿಮ್ಮ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಬಂದ ಮನೆ ಸೇರ್ಕೊಳ್ಳಿ. ಅಲ್ಲಿಂದ ನಿಮ್ಮ ಬೆಳವಣಿಗೆ ಎಲ್ಲ ಏನೇನಾಗತ್ತೆ ಅದನ್ನ ನೀವು ಗಮನಿಸಿ ಹೇಳ್ಬೇಕು. ಫಸ್ಟ್ ನಮ್ಮ ಮನಃಶಾಂತಿ, ಫಸ್ಟ್ ನಮ್ಮ ಮನಸ್ಸಿಗೆ ಹಿತವಾಗುತ್ತೆ. ನಂದೇ ಸ್ವಂತ ಮನೆಯಲ್ಲಿದ್ದೀನಿ, ಚಿಕ್ಕದಾದ್ರೆ ನೆಮ್ಮದಿಯಾಗಿದ್ದೀನಿ, ಗಂಡ ಹೆಂಡತಿ ಅನನ್ಯವಾಗಿದ್ದೀವಿ, ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ, ಎಲ್ಲ ನಾನು ದುಡಿದಂತ ದುಡ್ಡು ನಮಗೆ ಪ್ಲಸ್ 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 ಆಗಿ ಬರ್ತಾ ಇದೆ, ಅಥವಾ ನಮ್ಮ ಮಗಳಿಗೆ ಅಥವಾ ಒಂದು ಉತ್ತಮ ಮಾರ್ಗ, ಒಂದು ಒಳ್ಳೆ ಮನೆತನ ಸಿಗ್ತಾ ಇದೆ, ಅಥವಾ ನನ್ನ ಮಗನಿಗೆ ವಿದ್ಯಾಭ್ಯಾಸದಲ್ಲಿ ಓದಿದ್ದಾನೆ ಅವನಿಗೆ ಒಂದು ಒಳ್ಳೆ ಕೆಲಸ ಸಿಗ್ತಾ ಇದೆ, ನಮ್ಮ ಯಜಮಾನರು ಸಹ ದುಡ್ಕೊಂಡು ಬರ್ತಾವ್ರೆ, ನಾನು ನನ್ನ ಕೈಲಾದಂತ ಚಿಕ್ಕ ಪುಟ್ಟದ್ದು ಮಾಡ್ತಾ ಇದ್ದೆ ಆ ಮನೆ ಮುಖ್ಯಸ್ಥಿಗೆ, ಅಥವಾ ನಿಮಗೆ ಬರುವಂತ ಸೊಸೆ ಒಳ್ಳೆಯವಳು ಬರ್ತಾಳೆ. ಮನೆ ಮೇಲೆ ಮನೆ ಕಟ್ಟಿದಂತ ನೋಡಕ್ ಹೋಗ್ಬೇಡಿ, ಅವ್ರು ಕಟ್ಟಿದ ಅವ್ರು ಅನುಭವಿಸ್ಲಿ. ಯಾಕೆ ಬಡವರಿಗೆ ಕೈಯಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಒಂದು ನಿವೇಶನ ತಗೊಳ್ಬೇಕಾದ್ರೆ ಅವತ್ತಿನ ಕಾಲದಲ್ಲಿ ಒಂದು 5-10 ಲಕ್ಷ ತಗೊಂಡಿರ್ತೀರಿ, ನಿವೇಶನ ಹಂಗೆ ಬಿಟ್ಟಿರ್ತೀರಿ, ಯಾವ್ದೋ ಒಂದು ಜಾಗದಲ್ಲಿ ಇರ್ತದೆ, ನೀವೆಲ್ಲೋ ಬಾಡಿಗೆಗೆ ಇರ್ತೀರಿ. ಆಗ ಇಲ್ಲಿ ಇಷ್ಟು ಮಾಡ್ಕೊಳ್ಳಿ, ಪಿಲ್ಲರ್ ಬಿಟ್ಕೊಳ್ಳಿ. ನಾನೇನ್ ಹೇಳ್ತೀನಿ, ಪಿಲ್ಲರ್ ಬಿಟ್ಕೊಳ್ಳಿ. ಮೇಲೆ ನೀವು ಹೆಂಗೆ ಬೇಕಾದ್ರೂ ಕಟ್ಕೊಳ್ಳಿ. ಯಾಕೆಂತಂದ್ರೆ ನಾವು ದುಡ್ಡು ಬರುತ್ತೆ, ಬಾಡಿಗೆ ಬರುತ್ತೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ 70-80 ಲಕ್ಷ 90 ಲಕ್ಷ ಸಾಲ ಮಾಡಿ ಕೆಳಗಡೆ ಇಲ್ಲೆಲ್ಲ ಕಟ್ ಮಾಡಿಬಿಟ್ಟು ಲೋಪದೋಷಗಳು ಮಾಡ್ಕೊಂಡು ಇಲ್ಲಿ ಕೆಳಗಡೆ ನಾವಿದ್ದು ಮೇಲ್ಗಡೆ ಬಾಡಿಗೆ ಬರ್ತದೆ ಅಂತ ಹೇಳಿದ್ರೆ ಬಾಡಿಗೆ ಮನೆಯವ್ರಿಗೇನೋ ಗೊತ್ತಿಲ್ಲ, ಇರ್ತಾರೆ, ನಿಮಗೆ ಬಾಡಿಗೆನೂ ಬರುತ್ತೆ. ಇಲ್ಲಿ ಲೋಪದೋಷಗಳಿದ್ರೆ ನೀವು ಅಲ್ಲಿ ಗಳಿಸಿದಂತ ಬಾಡಿಗೆ ದುಡ್ಡು ಅಲ್ಲಿ ಬಡ್ಡಿ ಕಟ್ಟೋಷ್ಟರಲ್ಲಿ ನಿಮ್ಗೆ ಅರ್ಧ ವಯಸ್ಸಾಗೋಗುತ್ತೆ. ಚಾಲೆಂಜ್, ಅರ್ಧ ವಯಸ್ಸಾಗಷ್ಟರಲ್ಲಿ ಮಗನಿಗೆ ಮದುವೆ ಮಾಡ್ತೀರಿ, ಸೊಸೆ ಬರ್ತಾಳೆ, ಅವಳು ಜವಾಬ್ದಾರಿ ತೆಗೆದುಕೊಳ್ತಾಳೆ, ಆಮೇಲೆ ಅವರಿಗೆ ಅಧಿಕಾರ ಹೊರಟೋಗುತ್ತೆ. ಅಂದ್ರೆ ನೀವು ರಿಟೈರ್ಡ್ ಆಗಿರ್ತೀರಿ, ಆ ಟೈಮಲ್ಲಿ ನಿಮಗೆ ಬರುವಂತ ಹಣ ಬಂದಿರ್ತದೆ, ಹಣ ನಾವು ಖರ್ಚು ಮಾಡೋಷ್ಟರಲ್ಲಿ ದೇಹ ಆದಷ್ಟು ಅಲ್ಲಿಗೆ ಅರ್ಧ ವಯಸ್ಸು ಮುಗ್ದೋಗಿರ್ತದೆ. ಆ ಟೈಮಲ್ಲಿ ಏನ್ ಮಾಡ್ತೀರಿ, ಇದೇ ಮನೇಲಿ ನೀವು ಇರ್ಬೇಕಾಗುತ್ತೆ. ಇಲ್ಲಿ ಲೋಪದೋಷಗಳು ನೀವು ಗಳಿಸಿದಂತ ರಿಟೈರ್ಮೆಂಟ್ ದುಡ್ಡನ್ನೆಲ್ಲವ ಅನಾರೋಗ್ಯಕ್ಕೆ, ಮನಸ್ಸಿಗೆ ಇದಿರಲ್ಲ, ಇಲ್ಲಿ ಸಾಲ ಮಾಡಿರ್ತೀರಿ, ಬಡ್ಡಿ ಕಟ್ಟಬೇಕು, ಇಲ್ಲಿ ಯಾರೋ ನಮಗೇನೋ ದೋಖ ಮಾಡಿರ್ತಾರೆ, ಇವೇನೇನೋ ಸಮಸ್ಯೆಗಳು ಬಂದ್ಬಿಡ್ತದೆ. ದಯಮಾಡಿ ನೀವು ಒಂದೇ ನಿವೇಶನದಿಂದ ನೀವು 5 ನಿವೇಶನ ತಗೊಳ್ಬಹುದು. ಯಾವಾಗ ನೀವು ಇಲ್ಲಿ ಸರಿಯಾದ ರೀತಿಯಲ್ಲಿ ಕಟ್ಟಿದ್ರೆ ನೀವು ಎಷ್ಟು ಗಳಿಸಿದ್ರೆ ಓಕೆ, ನಿಮ್ಮ ಮಗ 2 ಪಟ್ಟು ಗಳಿಸ್ಬೋದು, ಅಥವಾ ನಿಮ್ಮ ಮೊಮ್ಮಗ 4 ಪಟ್ಟು ಗಳಿಸ್ಬೋದು. ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ಕೆಲವರು ಯಾಕೆ ತಂದೆ ಆಸ್ತಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಉದಾಹರಣೆಗೆ ಇದೊಂದು ಮಾತನ್ನ ಹೇಳಿಬಿಟ್ಟು ಕಾರ್ಯಕ್ರಮನ ಮುಗಿಸ್ತೀನಿ. ಉದಾಹರಣೆಗೆ ಅಪ್ಪನ ಆಸ್ತಿ ಇಷ್ಟಿದೆ, ಉದಾಹರಣೆಗೆ ಒಂದು ನಿವೇಶನ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ತಂದೆಯ ಆಸ್ತಿ, ನೀವು ಮಾಡಿದ್ದು ಆಸ್ತಿ. ಈ ಆಸ್ತಿನಲ್ಲೇ ನೀವು ನಿಮ್ಮ ಮಗ ಮೊಮ್ಮಗ ಇಲ್ಲೇ ನರಳಾಡ್ತಿರೋ, ಅಥವಾ ನಿಮ್ಮ ಮಗ ಒಂದು ಸೈಟ್ ತಗೊಂಡ್ರೆ ಏನಾಯ್ತು, ಪ್ಲಸ್ ಆಯ್ತು, ಇನ್ನೊಬ್ಬ 2ನೇ ಮಗ ಇನ್ನೊಂದು ಸೈಟ್ ತಗೊಂಡ, ಪ್ಲಸ್ ಆಯ್ತು, ಕರೆಕ್ಟಾ? ನೆಕ್ಸ್ಟ್ ನಿಮ್ಮ ಮೊಮ್ಮಗ ನೀವು ಗಳಿಸಿದ ಆಸ್ತಿನ ಇನ್ನೊಂದು ಪ್ಲಸ್ ತಗೊಂಡ, ಇನ್ನೊಬ್ಬ ಮೊಮ್ಮಗ ತಗೊಂಡ, ಎಷ್ಟಾಯ್ತು? 1ರಲ್ಲಿ ಹೋಗಿ 4 ಆಯ್ತು. ಹಾಗೇನೆ ವಂಶಾಭಿವೃದ್ಧಿ ಅನ್ನೋದಿದೆಯಲ್ಲ, ನಿಮ್ಮ ನಂತರ ನಿಮ್ಮ ಮಗ, ನಿಮ್ಮ ಮಗನ ನಂತರ ಮೊಮ್ಮಗ, ಮಗನ ನಂತರ ಮೊಮ್ಮಗ, ವಂಶಾಭಿವೃದ್ಧಿ. ಹಾಗೇನೆ ಆಸ್ತಿಯನ್ನು 1ರಿಂದ 5 ಮಾಡಬೇಕು ಅಂದ್ರೆ ನೀವು ಕಟ್ಟುವಂತ ಮನೆ ತುಂಬಾ ಪಂಚಭೂತಗಳಿಗೆ ಅನುಗುಣವಾಗಿರಬೇಕು, ವಾಸ್ತು ಸಮ್ಮತವಾಗಿರಬೇಕು, ಆಯ ಸಮ್ಮತವಾಗಿರಬೇಕು, ದಿಕ್ಕಿಗೆ ಅನುಗುಣವಾಗಿರಬೇಕು. ಇದು ಪಂಚಸೂತ್ರಗಳು, ಪಂಚತಂತ್ರಗಳು ಅಂತ ತಿಳ್ಕೊಳ್ಬಹುದು. ಹಾಗೆ ನೀವು ಗಳಿಸಿದ ಮೇಲೆ ನೀವು ಇದು ಬಿಟ್ಟು ಹೋಗ್ತೀರಿ, ಬಿಟ್ಟೋದ್ಮೇಲೆ ಯಾರಿಗೆ ಹೋಗುತ್ತೆ? ಉದಾಹರಣೆಗೆ ನಿಮ್ಗೆ ಇದೊಂದು ಅರ್ಥ ಮಾಡಿಸ್ತೀನಿ. ಯಾಕೆ ಜನ ಇವತ್ತು ಪ್ರಪಂಚದ 75 ಭಾಗ 85 ಅಥವಾ 90 ಭಾಗವನ್ನ ಬರೀ 10 ಭಾಗ ಆಳಿ ತಿಂತಾ ಇದ್ದಾರೆ ಅಂದ್ರೆ, ನಿಮ್ಗೆ 2 ಮಕ್ಳಿದ್ದಾರೆ, ನಿಮ್ದೊಂದು ಸೈಟು, ನೀವು ಇಲ್ಲಿ ಸಾಲ ಮಾಡಿ ಮನೆ ಕಟ್ಟಿದ್ರಿ, ಹೀಗಿದು 2 ಭಾಗ ಆಗತ್ತೆ. 2 ಭಾಗ ಆಯ್ತು. ಇಲ್ಲಿ ಲೋಪದೋಷಗಳಿಂದ ಇವನೇನು ದುಡಿಲ್ಲ, ನಿಮ್ಮ ಆಸ್ತಿಯಲ್ಲೇ ಇದ್ದಾನೆ ಮಗ, ನಿಮ್ಮ ಮಗನೂ ಇಲ್ಲೇ ಇದ್ದಾನೆ. ಆಗ ನಿಮ್ಮನ್ನ ಏನ್ ಮಾಡ್ತಾರೆ, ಇವರಿಬ್ರು ಕಿತ್ಕೊಂಡಾಯ್ತು ನಿಮ್ಮ ಆಸ್ತಿಯನ್ನ, ಅವ್ರೇನು ಗಳಿಸ್ಲಿ ಅದರಲ್ಲೇ ಜೀವನ ಮಾಡ್ತಿರ್ತಾರೆ. ಇವ್ರೇನು ಗಳಿಸ್ತಿಲ್ಲ. ನಿಮಗೆ ನೆಮ್ಮದಿ ಇರ್ತದ? ವಯಸ್ಸಾಗೋಗಿರ್ತದೆ, ದೇಹ ಆಲ್ರೆಡಿ ನಿಮ್ದು ಸ್ವರ್ಗೋಗಿರ್ತದೆ, ನನ್ನ ಮಕ್ಕಳು ಏನು ಸಾಧಿಸ್ಲಿಲ್ವಲ್ಲ ಅಂತೀರಿ. ಅದಕ್ಕೆ ಕಾರಣ ಯಾರು ಗೊತ್ತಾ? ನಾವೇ.
ಮಕ್ಕಳಿಗೆ ಮಾರ್ಗದರ್ಶನ ಸರಿಯಾಗಿ ಕಲಿಸಿಲ್ಲ, ದುಡಿಮೆಯ ದಾರಿಗಳನ್ನ ತೋರುವಂತ ಮನಸ್ಥಿತಿ ಅವ್ರ ಹತ್ರ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಕಾರಣ ಇಷ್ಟೇ, ಆಯದಲ್ಲಿ ಲೋಪ, ವಾಸ್ತುವಿನಲ್ಲಿ ಲೋಪ, ದಿಕ್ಕಿನಲ್ಲಿ ಲೋಪ, ಪಂಚಭೂತಗಳಲ್ಲಿ ಲೋಪ ಎಲ್ಲ ಸೇರ್ಕೊಂಡು ನಿಮ್ಮ ಜೀರೋ ಮಾಡುತ್ತೆ, ನಿಮ್ಮನ್ನ ಬಡತನ ತಗೊಂಡು ಹೋಗುತ್ತೆ. ನಾವು ಎಷ್ಟೋ ಕಡೆ ನೋಡಿದೀವಿ, ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವಕಾಶ ಅನ್ನೋದು ಭಗವಂತ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ, ಪ್ರತಿಯೊಬ್ಬರ ಹಣೆಯನ್ನು ಖಾಲಿ ಬಿಟ್ಟಿದ್ದಾನೆ. ಬರ್ಕೊಳ್ಳೋದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರ ಆಗುತ್ತೆ. ಒಂದಕ್ಕೆ ಒಂದು ಸೇರಿಸ್ಕೊಂಡು ದೀಪದಿಂದ ದೀಪವನ್ನು ಹಚ್ಚಬಹುದು, ಅಥವಾ ಆ ದೀಪ ಆರಿದ ಮೇಲೆ ಅಲ್ಲಿ ಕಗ್ಗತ್ಲೆ ಆಗ್ಬಹುದು. ಜೀವನ ಇಷ್ಟೇ. ಹಾಗೆ ನಿಮ್ಮ ಜೀವನದಲ್ಲಿ ನೀವೆಷ್ಟು ಆಸ್ತಿ ಗಳಿಸಿದ್ರಲ್ಲ ಅದನ್ನು ನಿಮ್ಮ ಮಗ ಡಬಲ್ ಮಾಡೋದು, ಅಥವಾ ಇನ್ನೊಬ್ಬ ಮಗ ಡಬಲ್ ಮಾಡೋದು. ನಿಮ್ಮ ಮೊಮ್ಮಗ ಅದನ್ನು ತ್ರಿಬಲ್ ಮಾಡ್ದ, ಮೊಮ್ಮಗ ತ್ರಿಬಲ್ ಮಾಡ್ದ. ಆಗೇನಾಗುತ್ತೆ ಅಂದ್ರೆ ನಿಮ್ಮ ಹೆಸರು ಉಳಿತದೆ. ನನ್ನ ಅಜ್ಜ ಮಾಡಿದಂತ, ಹಾಕಿಕೊಟ್ಟಂತ ಈ ಫೌಂಡೇಶನ್, ಈ ಒಂದು ಫೌಂಡೇಶನ್ ನಿಂದ ಇವತ್ತು ನಾವೆಲ್ಲ ಹೀಗಿದ್ದೀವಿ ಅಂತ ನಿಮ್ಮ ಹೆಸರು ಹೇಳ್ಕೊಂಡು ಓಡಾಡ್ತಾರೆ, ಅಥವಾ ನಿಮ್ಮ ಹೆಸರಿಂದ ಅವ್ರದ್ದು ಏನೋ ಒಂದು ಜೀವನ ಸಿಗುತ್ತೆ. ಬಟ್ ಮನೆ ಕಟ್ಟುವ ನೀವೇ ಇವತ್ತು ನೀವು ದುಡುಕಿದ್ರೆ ನನಗೆ ಗೊತ್ತಿಲ್ಲ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗಂತ ಹೇಳ್ತಾ ಈ ಕಾರ್ಯಕ್ರಮ ಯಾರಿಗಿಷ್ಟು ಆಯ್ತು, ಯಾರಿಗಾರ ಆ ಥರ ಗೈಡೆನ್ಸ್ ಇಲ್ಲ, ನಿಮ್ಮ ಹತ್ರ ಎಲ್ಲ ಜ್ಞಾನ ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ, ಧೈರ್ಯ ಇದೆ, ಆದ್ರೆ ಎಲ್ಲ ಇದೆ, ಬಟ್ ಎಲ್ಲೋ ಒಂದು ಕಡೆ ನನಗೆಲ್ಲ ಗೊತ್ತು ಅನ್ನೋ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿದೆ. ಆದ್ರೆ ಎಲ್ಲ ಗೊತ್ತಿದ್ದು ಸಂತೋಷ, ಗೊತ್ತಿರಲೇಬೇಕು, ತಿಳ್ಕೊಂಡಿರ್ಬೇಕು. ಆದ್ರೆ ಮನೆ ಕಟ್ಟುವಂತ ವಿಚಾರದಲ್ಲಿ ನೀವು ಇನ್ನು ಜಾಸ್ತಿ ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ಮನೆ ಅನ್ನೋದು ನಿಮ್ಮ ಜೀವನದ ಅವಿಭಾಜ್ಯ ಅಂಗ. ನೀವು ಹುಟ್ಟಿನಿಂದ ಹಿಡಿದು ನಾವು ಕೊನೆಯವರೆಗೂ ಹೋಗೋವರೆಗೂ ನಾವು ಒಂದು ಮನೆ ಬೇಕೇ ಬೇಕು ನಮ್ಗೆ ವಾಸ ಮಾಡ್ಲಿಕ್ಕೆ. ಕೊನೆಯ ತನಕ ನಮ್ಮ ದೇಹದಲ್ಲಿ ಹೇಗೆ ಆತ್ಮ ಇದೆಯೋ, ದೇಹದಲ್ಲಿ ಹೇಗೆ ಜೀವಕೋಶಗಳು ನೆಲೆಸಿದೆಯೋ, ಹೇಗೆ ನಮ್ಮ ಅಂಗಾಂಗಗಳು ವರ್ಕ್ ಮಾಡ್ತಾ ಇದೆಯೋ ಅಲ್ಲಿ ತನಕ ನಮಗೆ ರೆಸ್ಪೆಕ್ಟೇ. ನೀವೆಷ್ಟೇ ಹುದ್ದೆಯಲ್ಲಿರಲಿ, IAS, IPS, CM, PM ಏನೇ ಆಗಿರಲಿ, ಆದ್ರೆ ಆಗ ಸತ್ತ ಮೇಲೆ ಏನಂತಾರೆ, ಅದನ್ನ ಡೆಡ್ ಬಾಡಿ ಅಂತಾರೆ. ಸಾಯಕ್ಕಿಂತ ಮುಂಚೆ ನಮಗೊಂದು ಹೆಸರಿತ್ತು. ಹಾಗೆ ಮನೆಗೆ ನೀವು ಪರಿಪೂರ್ಣ ಅಂದ್ಕೊಂಡಿದ್ರೆ ಆ ಮನೆ ನಿಮ್ಮನ್ನ ವಂಶಾಭಿವೃದ್ಧಿ ಮಾಡಿಕೊಂಡು ಹೋಗ್ತದೆ. ನಿಮ್ಮ ಜೀವನದ ಅವಿಭಾಜ್ಯ ಅಂಗವೇ ನಿಮ್ಮ ಮನೆ, ನಿಮ್ಮ ಜೀವನದ ಅವಿಭಾಜ್ಯ ಅಂಗವೇ ನಿಮ್ಮ ದೇಹ. ಮನೆ ಮತ್ತು ಮನಸ್ಸು, ಇದ್ರ ಮೇಲೆ ನಾನು ಕ್ಲಾಸ್ ಮಾಡ್ತೀನಿ. ನನಗೆ ಸಮಯ ಬೇಕು, ಹೇಳ್ಕೊಡ್ತೀನಿ. ನಿಮ್ಗೆ ಯಾರಿಗಾರು ನಿಮ್ಮ ಜೀವನದಲ್ಲಿ ನೀವು ಒಂದು ಸೈಟ್ ಇದೆ, ಮನೆ ಕಟ್ಟಕ್ಕಾಗಿಲ್ಲ, ಕಷ್ಟಪಡ್ತಿದ್ದೀರಿ, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ನಿಮ್ಮ ದೇಹ ಸಪೋರ್ಟ್ ಮಾಡ್ತಾ ಇಲ್ಲ, ಆ ದೇಹವನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಳೋದು ಹೇಳ್ಕೊಡ್ತೀನಿ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ಅದನ್ನ ಹೇಗೆ ಸರಿಯಾಗಿ ಕಾರ್ಯರೂಪಕ್ಕೆ ತರೋದು ಹೇಳ್ಕೊಡ್ತೀನಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ, ಯಾರಿಂದಲೂ ನೀವು ಮೋಸ ಹೋಗಿದ್ದೀರಿ, ಮತ್ತೆ ಹೇಗೆ ಹಣವನ್ನು ಅಟ್ರಾಕ್ಟ್ ಮಾಡೋದು ಹೇಳ್ಕೊಡ್ತೀನಿ. ನಂತರ ನಿಮ್ಗೆ ಒಳ್ಳೆಯ ಮನೆತನದ ಒಂದು ಅಳಿಯ ಬೇಕು, ಅದನ್ನ ಅಟ್ರಾಕ್ಟ್ ಮಾಡೋದು ಹೇಳ್ಕೊಡ್ತೀನಿ. ನಿಮ್ಗೆ ಒಳ್ಳೆಯ ಸೊಸೆ ಬೇಕು, ಅದನ್ನ ಅಟ್ರಾಕ್ಟ್ ಮಾಡೋದು ಹೇಳ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆ ಬೇಕು, ಅದನ್ನು ಹೇಳ್ಕೊಡ್ತೀನಿ. ಹಾಗೆ ಒಂದು 9 ತತ್ವಗಳ ಮೇಲೆ ನಿಮಗೆ ನಾನು ಕ್ಲಾಸ್ ಮಾಡ್ತೀನಿ. ಆ ಕ್ಲಾಸಿಗೆ ಯಾರ್ಯಾರು ಜಾಯಿನ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇದೆ, ನಾನು ಇವಾಗಲೇ ಮಾಡಲ್ಲ, 100 ಅಂದ್ರೆ 100 ಜನ ಆಗಿರ್ಬೇಕು, ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. ಆಸಕ್ತಿ ಇದ್ದವರು ಜಾಯಿನ್ ಆಗಿ. ನನ್ನ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ನೀವು ಶ್ರೀಮಂತರು ಇರ್ತೀರಿ, ತುಂಬಾ ಓದಿದವರು ಇರ್ತೀರಿ, ಅಥವಾ ಏನೋ ನೋವು ಅನುಭವಿಸ್ತಿರ್ತೀರಿ, ದೊಡ್ಡ ಒಳ್ಳೆ ಮನೆತನದಿಂದ ಬಂದಿರ್ತೀರಿ, ಇಲ್ಲಿ ನನಗೆ ಯಾವುದು ಮ್ಯಾಟರ್ ಅಲ್ಲ. ನಾನು ಕೇಳೋದಿಷ್ಟೇ, ನಮಗೆ ಮನುಷ್ಯತ್ವ ಇದೆಯಾ ಇದನ್ನ ಕೇಳ್ತೀನಿ. 1 ತಿಂಗಳು ನಾನು ಉಚಿತವಾಗಿ ಕ್ಲಾಸ್ ಮಾಡ್ತೀನಿ, ಯಾರಿಗೂ ನಾನು ಚಾರ್ಜ್ ಮಾಡಲ್ಲ. ಆಸಕ್ತಿ ಇದ್ದವರು ನೀವು ಜಾಯಿನ್ ಆಗ್ಬೋದು. ಯಾಕೆ ಜಾಯಿನ್ ಆಗಿ ತಿಳ್ಕೊಳ್ಳಿ, ಫಸ್ಟ್ ನನ್ನನ್ನು ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಒಂದು ಬಾಂಧವ್ಯ ಚೆನ್ನಾಗಿರ್ಲಿ. ನಾನು ಕೊಡುವಂತ ಒಂದು ಮಾರ್ಗದರ್ಶನ ನಿಮ್ಗೆ ಇಷ್ಟವಾದ್ರೆ ಮುಂದುವರಿಸಿ, ಅವಾಗ ನಾನು ಚಾರ್ಜ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಇದರಲ್ಲಿ ನೀವು ಬಿಟ್ಟು ಹೋಗ್ಬೋದು. ಇಷ್ಟನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇಷ್ಟು 5 ಇಂದ 10 ಹೇಳ್ಕೊಡ್ತೀನಿ. ಆಯಾ ಕ್ಷೇತ್ರದಲ್ಲಿ ಆಯಾ ಒಂದು ಸಮಸ್ಯೆ ಎದುರಿಸ್ತಿರುವಂತ ಜನರು ಇರ್ತಾರೆ. ದಯಮಾಡಿ ಜಾಯಿನ್ ಆಗಿ. ಯಾರು ಇಲ್ಲಿ ಶಾಶ್ವತ ಅಲ್ಲ, ಇರೋವರೆಗೂ ನನ್ನ ಜ್ಞಾನವನ್ನು ನಿಮಗೆ ಹಂಚಬೇಕು, ನಿಮ್ಮಿಂದ ನಾನು ಜ್ಞಾನವನ್ನು ಪಡ್ಬೇಕು. ಯಾಕೆಂದ್ರೆ ನನ್ನ ಪ್ರತಿಯೊಂದು ಹಂತದಲ್ಲೂ ನನ್ನ ಗುರುಗಳಿದ್ದಾರೆ. ಆ ಗುರುಗಳಿಗೆ ಇವತ್ತು ನಾನು ಗೌರವವಾಗಿ ಪ್ರೀತಿಯಿಂದ ನಡ್ಕೊಳ್ತೀನಿ. ಕಲಿಸಿದಂತ ಗುರುಗಳು ಅಜ್ಞಾನದಿಂದ ನನ್ನನ್ನು ವಿಜ್ಞಾನದ ಕಡೆಗೆ
ಕರೆದುಕೊಂಡು ಬಂದವರು, ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಬಂದವರು, ಈ ತರ ಎಲ್ಲ ಒಂದು ಇದರಲ್ಲಿ ನನಗೆ ಆ ಬಲ ತುಂಬಿದಂಥವ್ರು ಇದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಕೊರತೆ, ನೀವೆಲ್ಲ ಜ್ಞಾನಿಗಳಿರ್ತೀರಿ, ಬುದ್ಧಿವಂತರಿರ್ತೀರಿ, ಹಣವಂತರಿರ್ತೀರಿ, ನಿಮ್ಗೆ ಎಲ್ಲೋ ಒಂದು ಕೊರತೆ ನಿಮ್ಮನ್ನು ಕಾಡ್ತಾ ಇರ್ತದೆ. ಕಾಲಿಗೆ ಮುಳ್ಳು ಚುಚ್ಕೊಂಡಿರ್ತದೆ. ಆ ಮುಳ್ಳನ್ನ ಹೇಗೆ ಮುಳ್ಳಿಂದ ತೆಗಿಬೇಕು ಹೇಳ್ಕೊಡ್ತೀನಿ. ಆಸಕ್ತಿ ಇದ್ದವರು ಜಾಯಿನ್ ಆಗಿ ಅದ್ರ ಬಗ್ಗೆ ನಾನು ಪರಿಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ನಾನು ಅನೌನ್ಸ್ ಮಾಡ್ತೀನಿ ಯಾವ ಡೇಟಿಂದ ಅಂತೇಳಿ. ಮೋಸ್ಟ್ಲಿ ನಾನು ನೆಕ್ಸ್ಟ್ ಶ್ರಾವಣದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ಕೊಡ್ತೀನಿ, ಯಾವ್ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ. ಇದೊಂದು ಗಮನದಲ್ಲಿ ಇಟ್ಕೊಂಡು ಪರಿಪೂರ್ಣ ನನ್ನ ಕಾರ್ಯಕ್ರಮವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನನ್ನು ಸಬ್ಸ್ಕ್ರೈಬ್ ಆಗಿ ನನ್ನ ಕಾರ್ಯಕ್ರಮದಲ್ಲಿ ನೋಡಿ. ನಿಮ್ಗೆ ಏನಾದರೂ ನನ್ನಿಂದ ಮಾರ್ಗದರ್ಶನ ಇದ್ರೆ ತೆಗೆದುಕೊಳ್ಳಿ. ಯಾಕೆಂದ್ರೆ ಒಂದು ಹನಿ ಬಿ ಪ್ರತಿಯೊಂದು ಹೂವಲ್ಲೂ ಒಂದೊಂದು ಮಕರಂದವನ್ನು ಕಲೆಕ್ಟ್ ಮಾಡುತ್ತೆ. ಒಂದೇ ಹೂವಿಂದ ಕಲೆಕ್ಟ್ ಮಾಡಲ್ಲ. ಅದರ ಇರುವಂತ ಪರಿಪೂರ್ಣ ನ್ಯೂಟ್ರಿಷನ್ ಅನ್ನು ಅಳವಡಿಸಿಕೊಂಡು ಒಂದು ಸುಂದರವಾದಂತಹ ಮಕರಂದವನ್ನು ರೆಡಿ ಮಾಡುತ್ತೆ. ತನ್ನ ಸ್ಕಿಲ್ಸ್ ಅನ್ನು ಉಪಯೋಗಿಸಿ ಆ ಮಕರಂದವನ್ನ ಮತ್ತೆ ಹಂಚಿ ಹೋಗುತ್ತೆ, ಜನಕ್ಕೆ ಕೊಡುತ್ತೆ, ಪಬ್ಲಿಕ್ ಕೊಡುತ್ತೆ. ಅದನ್ನು ಸವಿಬೇಕಾದ ಅದರ ಇರೋ ಸುಖನೇ ಬೇರೆ. ಯಾಕೆ ನಮ್ಗೆ ಆ ಸ್ಕಿಲ್ಸ್ ಗೊತ್ತಿಲ್ಲ. ಮಕರಂದವನ್ನು ಹೇಗೆ ಕಲೆಕ್ಟ್ ಮಾಡಿ ಅದನ್ನ ಗೂಡು ಕಟ್ಟಿ ಅದನ್ನು ಕೊಡಬೇಕು ಅಂತ ನಮಗೆ ಗೊತ್ತಿಲ್ಲ. ಬಟ್ ಕೊಟ್ಟಂತ ಆ ವ್ಯಕ್ತಿ ಇದನ್ನಲ್ಲ, ಅವನಿಗೆ ನಾವು ಕೃತಜ್ಞತೆ ಹೇಳ್ಬೇಕು. ಜೇನನ್ನ ಯಾವತ್ತೂ ತುಂಬಾ ಎಲ್ಲೂ ನೀವು ಆತರ ಇದ್ರೆ ಅದನ್ನ ಕೆಡ್ಸಕ್ ಹೋಗ್ಬೇಡಿ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಹೂವು ಬೆಳೆದಿರ್ತದೆ, ಎಲ್ಲ ನೋಡಿ ನೀವೇ ಯೋಚನೆ ಮಾಡಿ ನೋಡಿ, ಎಲ್ಲ ಹೂವು ಮೇಲೆ ಕಲೆಕ್ಟ್ ಮಾಡಿ ಬರ್ತದೆ. ಇದು ನಾನು ಪ್ರತ್ಯೇಕವಾಗಿ ನೋಡಿರೋದು, ಯಾಕೆಂದ್ರೆ ರೈತ ಕುಟುಂಬದಿಂದ ಬಂದಿರೋದ್ರಿಂದ ಗೊತ್ತು. ಹಾಗೆ ಈ ಕಾರ್ಯಕ್ರಮವನ್ನು ಕೊನೆ ತನಕ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಒಳ್ಳೆಯದಾಗಲಿ. ಧನ್ಯವಾದ.